ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ಏನದು ಶಾಕು? ಯಾರು ಈ ಶಾಕ್ ಕೊಡ್ತಾ ಇರೋದು? ಎಸ್, ಇಡೀ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಅನ್ನ ನೀಡೋದಕ್ಕೆ ಕೆಎಂಎಫ್ ಮುಂದಾಗಿದೆ. ಮತ್ತೆ ದುಬಾರಿ ಆಗುತ್ತಾ ಹಾಲು? ಶೀಘ್ರದಲ್ಲೇ ಮತ್ತೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಹಾಲಿನ ದರ ಏರಿಕೆ ಮಾಡೋ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು. ಕೆಎಂಎಫ್ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಮುನ್ಸೂಚನೆಯನ್ನ ಕೊಟ್ಟರು. ದರ ಹೆಚ್ಚಳ ಮುನ್ಸೂಚನೆ ಕೊಟ್ಟಿದ್ದಾರೆ ಪಶುಸಂಗೋಪನಾ ಸಚಿವ ವೆಂಕಟೇಶ್. ಹಾಲಿನ ದರವನ್ನ ಹೆಚ್ಚಳ ಮಾಡುವಂತೆ ರೈತರಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ರೈತರೇ ಮನವಿ ಮಾಡಿಕೊಂಡಿರೋದ್ರಿಂದ ಹಾಲಿನ ದರ ಹೆಚ್ಚಳ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಿಗೆ ರೈತರ ಮೇಲೆ ಒಲವಿದೆ. ಶೀಘ್ರದಲ್ಲೇ ಅವರ ಜೊತೆ ಚರ್ಚಿಸಿ ದರ ಏರಿಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ. ರೈತರಿಗೆ ಭರವಸೆ ಕೊಟ್ಟಿದ್ದಾರೆ ಪಶುಸಂಗೋಪನಾ ಸಚಿವ ವೆಂಕಟೇಶ್. ಒಂದು ನನಗೆ ಅರ್ಥ ಆಗಲ್ಲ, ಪ್ರತಿ ಬಾರಿ ಹಾಲಿನ ದರವನ್ನ ಜಾಸ್ತಿ ಮಾಡಿದಾಗ್ಲೂ ಕೂಡ ಅದನ್ನ ರೈತರ ಮೇಲೆ ಹಾಕ್ತೀರಿ. ರೈತರು ಕೇಳ್ತಾ ಇದ್ದಾರೆ, ರೈತರು ಬೆಲೆ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಆಕ್ಚುಯಲ್ ಆಗಿ ರೈತರಿಗೆ ತಲುಪಬೇಕಾದಂತ ಹಣ ಸರಿಯಾದ ರೀತಿಯಲ್ಲಿ ತಲುಪುತ್ತಾ ಇಲ್ಲ. ಇಟ್ ಈಸ್ ಅ ಫ್ಯಾಕ್ಟ್. ಆದ್ರೆ ಪ್ರತಿ ಬಾರಿ ಬಂದಾಗ್ಲೂ ಕೂಡ ರೈತರ ಮೇಲೆ ನಮಗೆ ಕನ್ಸರ್ನ್ ಇದೆ. ನಿಮ್ಮ ಹತ್ರ ಜಾಸ್ತಿ ತಗೊಂಡು ನಾವು ರೈತರಿಗೆ ಕೊಡ್ತಾ ಇದೀವಿ, ಬಟ್ ರೈತರಿಗೆ ಸರಿಯಾದಂತ ರೀತಿಯಲ್ಲಿ ಹಣ ಹೋಗ್ತಾ ಇಲ್ಲ. ಅದಕ್ಕೊಂದು 1000 ಎಕ್ಸಾಂಪಲ್ಸ್ ಇದೆ. ಮೊನ್ನೆ ತಾನೇ ಜಾಸ್ತಿ ಮಾಡಿದ್ರು, ಈಗ ಮತ್ತೆ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ ಹೊರತು ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಜನರಿಗೆ ಬರೆ ಬೀಳ್ತಾ ಇದೆ. ನೀವು ಕೊಡ್ತಾ ಇರೋ ಗ್ಯಾರಂಟಿಗಳಿಗಿಂತ ದುಬಾರಿ ಆಗಿದೆ ಜೀವನ ಶೈಲಿ. ಮತ್ತೆ ಬೆಲೆ ಏರಿಕೆ ಮಾಡೋದ್ರಿಂದ ನೀವು ರೈತರ ಮೇಲೆ ಒಲವಿದೆ. ಅಫ್ಕೋರ್ಸ್ ರೈತರ ಮೇಲೆ ಒಲವಿದ್ರೆ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತನ್ನಿ, ಬೇರೆ ಬೇರೆ ಯೋಜನೆಗಳನ್ನ ತನ್ನಿ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಷ್ಮಿತಾ. ಮತ್ತೊಂದು ಸಲ ಬೆಲೆ ಏರಿಕೆ ಮಾಡೋದಕ್ಕೆ ಕೆಎಂಎಫ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ರೀಸೆಂಟ್ಲಿನೂ ಪ್ರೈಸ್ ಹೈಕ್ ಮಾಡಿದ್ರು, ಪುನಃ ಪ್ರೈಸ್ ಹೈಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂಡ್ ಎವ್ರಿ ಟೈಮ್ ಬೆಲೆ ಏರಿಕೆ ಮಾಡಬೇಕು ಅಂದಾಗ್ಲೂ ಅದನ್ನ ತಗೊಂಡೋಗಿ ರೈತರ ಮೇಲೆ ಹಾಕ್ತಾರೆ. ರೈತರು ಕೇಳ್ತಾ ಇದ್ದಾರೆ ಅಂತ. ರೈತರಿಗೆ ಆ ಹಣ ಸರಿಯಾದ ರೀತಿಯಲ್ಲಿ ತಲುಪ್ತಿಲ್ಲ ಅನ್ನೋದು ಇಟ್ಸ್ ಅ ನೋನ್ ಸೀಕ್ರೆಟ್ ಸುಷ್ಮಿತಾ. ಎಸ್ ಸಿಂಧೂರ, ಅಂದರೆ ಜನಕ್ಕೆ ದಿನಕ್ಕೆ ಒಂದಲ್ಲ ಒಂದು ಬೆಲೆ ಏರಿಕೆಯ ಭೂತ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಲಿನ ದರ ಪ್ರತಿನಿತ್ಯವೂ ಕೂಡ ಅಂದರೆ ಕಳೆದ 2 ತಿಂಗಳ ಹಿಂದೆ ಏರಿಕೆ ಆಗಿತ್ತು. ಇದೀಗ ಮತ್ತೆ ಏರಿಕೆ ಮಾಡುವಂತಹ ಪ್ರಸ್ತಾವನೆ ನಡೀತಾ ಇದೆ. ಏನು ಅಂತ ಹೇಳಿದ್ರೆ ರೈತರು ಅಂದರೆ ನಿನ್ನೆ ಒಂದು GKVKಯಲ್ಲಿ ಒಂದು ವಿಚಾರಗೋಷ್ಠಿ ನಡೀತೆ. ಆ ಒಂದು ವಿಚಾರಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ರೈತರು ಏನು ಸಚಿವರಿಗೆ ಒಂದು ಬೇಡಿಕೆಯನ್ನು ಇಡ್ತಾರೆ, ಹಾಲಿನ ದರ ಹೆಚ್ಚಳ ಮಾಡಿ ಅಂತ ಹೇಳಿ. ಹೀಗಾಗಿ ಏನು ಸಚಿವರು ಕೂಡ ಅವರ ಒಂದು ಮನವಿಯನ್ನು ಸ್ವೀಕರಿಸಿ ನಮ್ಮ ಸರ್ಕಾರ ಹಾಗೆ ನಮ್ಮ ಸಿದ್ದರಾಮಯ್ಯ ಅವರು ರೈತರ ಪರವಾಗಿ ಏನು ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಅವರು ರೈತರ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಮನವಿಯನ್ನು CM ಅವರಿಗೆ ನಾವು ತಲುಪಿಸ್ತೀವಿ, ಹಾಗೆ ಶೀಘ್ರದಲ್ಲೇ ಹಾಲಿನ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ CM ಜೊತೆ ಚರ್ಚಿಸಿ ಈ ಒಂದು ಹಾಲಿನ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿ ಏನು ಸಚಿವರು ಹೇಳಿದ್ದಾರೆ. ಅಂದರೆ ಬಹುಶಃ 5 ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಅಂದರೆ 550 ml ಹಾಗೆ 1050 mlಗೆ ಏನು ಈಗ ಸದ್ಯ ನಾವು 550 mlಗೆ 24 ರೂಪಾಯಿ ಹಾಗೆ 1050 mlಗೆ ನಾವು 46 ರೂಪೀಸ್ ಏನು ಕೊಡ್ತಾ ಇದ್ದೀವಿ. ಅದು ಮುಂದಿನ ದಿನದಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಇದು ಅಂದರೆ ಒಂದು ಕಡೆ ಇದು ರೈತರಿಗೆ ಹಣ ಎಷ್ಟರ ಮಟ್ಟಿಗೆ ಸೇರುತ್ತೆ ಅನ್ನೋದು ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಅದ್ರ ಜೊತೆಗೆ ಜನರಿಗೆ ಇದು ಸಾಕಷ್ಟು ಹೊರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಹಾಲನ್ನು ಪ್ರತಿಯೊಬ್ಬರು ಕೂಡ ಖರೀದಿ ಮಾಡ್ತಾರೆ. ಅಂದರೆ ಇವಾಗ ಬರುವಂತಹ ಹಣ ಅಂದರೆ ಸಂಬಳದಲ್ಲಿ ಅಂದರೆ ಒಂದು ಕಡೆ ತರಕಾರಿ ಬೆಲೆ ಏರಿಕೆ ಆಗಿರಬಹುದು, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಅದ್ರ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆದರೆ ಜನರಿಗೆ ಮತ್ತಷ್ಟು ಕಷ್ಟ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಕಾದ್ ನೋಡಬೇಕಾಗತ್ತೆ ಅಂದರೆ ಸರ್ಕಾರ ಎಷ್ಟು ರೂಪಾಯಿ ಹೆಚ್ಚಳ ಮಾಡೋಕ್ಕೆ ಮುಂದಾಗುತ್ತೆ ಅಂತ ಹೇಳಿ ಸಿಂಧೂರ. ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.